ಅಂತಂದ್ರೆ ಕೊಟ್ಟಿದ್ದಾರೆ ಗ್ಯಾರಂಟಿ. ಹಂಗಾರೆ ಕೊಟ್ಟ ಗ್ಯಾರಂಟಿ ಅವ್ರು ಹೇಳಿದಂಗೆ ನಡೆದಾರ ಸುಳ್ಳ. ಆಸೆ ತೋರಿಸಿದ್ರು ಹೌದು ಸರಿ, ಆದ್ರೆ ಮಾಡ್ಲಿಕ್ಕೆ ಇತ್ತಲ್ಲ. ಮತ್ತು ಜನರ ದುಡ್ಡನ್ನು ಯಾರಿಗೆ ಹಾಕಬೇಕು? ಜನರ ಏಳಿಗೆಗೆ ಹಾಕಬೇಕಲ್ಲ. ಜನರ ಏಳಿಗೆಗೆ ಆರ್ಥಿಕ ಭದ್ರಗೋಸ್ಕರವಾಗಿ ಹಾಕಬೇಕು. ಮತ್ತು ಏನು ಮಾಡ್ಬೇಕಂತ ಟ್ಯಾಕ್ಸ್ ತೊಗೊಂಡು ಲೋಕ ಕಲ್ಯಾಣಕ್ಕೆ ಹಾಕ್ಬೇಕಲ್ರಿ. ಯಾಕಂದ್ರೆ ಟ್ಯಾಕ್ಸ್ ತೊಗೊಳೋದು ಜನರಿಂದ ಟ್ಯಾಕ್ಸ್ ತೊಗೊಳ್ತಾರೆ. ಯಾರೂ ತಮ್ಮ ಮನೆಯಿಂದ ಕೊಡೋದಿಲ್ಲ. ಯಾರು ಮೋದಿಯವ್ರು ಕೊಡೋದಿಲ್ಲ, ಯಾರು ಸಿದ್ದರಾಮಯ್ಯ ಕೊಡೋದಿಲ್ಲ, ಇನ್ನೊಬ್ರು ಯಾರೋ ಬಂದವ್ರು ಕೊಡೋದಿಲ್ಲ. ಜನರ ಟ್ಯಾಕ್ಸ್ ಜನರಿಗೆ ಹಚ್ತಾರೆ. ತಪ್ಪ? ಇವೆಲ್ಲವೂ ಉತ್ತರ ಇವತ್ತು ಹುಡುಕ್ಬೇಕಾಗಿದೆ. ಸುಪ್ರೀಂ ಕೋರ್ಟ್ ಮುಂದೆ ಏನೋ ಹೋಗಿದ್ದಾರೆ ಶಂಕರರು, ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಗ್ಯಾರಂಟಿ ಯಾವ್ದು ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಕೊಟ್ಟರೆ ಭಾಳ ಚಲೋ. ಮತ್ತು ಒಂದು ವೇಳೆ ಸಿದ್ದರಾಮಯ್ಯ ಮಾಡಿದ ತಪ್ಪಾಗಿದ್ರೆ, ಗ್ಯಾರಂಟಿ ಕೊಟ್ಟಿದ್ದು ತಪ್ಪಪ್ಪ, ಅದು ಅಪರಾಧ, ಆ ಇಲೆಕ್ಷನ್ದಲ್ಲಿ ಘೋಷಣೆ ಆಗಬಾರ್ದಲ್ಲ ಅಂತಂದ್ರೆ ಇವತ್ತಿನ ಎಲ್ಲ ರಾಜಕಾರಣಿಗಳ ಸಹಿತ ಮನೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಎಲ್ಲರೂ ಅದನ್ನೇ ಮಾಡ್ತಾರೆ, ಎಲ್ಲರೂ ಮಾಡಿದ್ದಾರೆ. ಯಾವ ರಾಜ್ಯದ ಮುಖ್ಯಮಂತ್ರಿ ಗ್ಯಾರಂಟಿ ರೂಪದ ಭರವಸೆಗಳನ್ನು ಕೊಟ್ಟಿಲ್ಲ, ಮ್ಯಾನಿಫೆಸ್ಟೋ ಕೊಟ್ಟಿಲ್ಲ, ಯಾವ ಪಕ್ಷ ಕೊಟ್ಟಿಲ್ಲ. ಇವತ್ತು ಅವಕ್ಕೆಲ್ಲ ನಾವು ಪ್ರಶ್ನೆ ಮಾಡಿದಾಗ ಸಹಜವಾಗಿ ಉತ್ತರ ಸಿಗ್ತದೆ. ಎಲ್ಲರೂ ಕೊಟ್ಟಾರಣ, ಹಂಗಾರೆ ಎಲ್ಲರೂ ಲಂಚ ತೋರಿಸ್ಯಾರಣ, ಹಾಗೆ ಎಲ್ಲರೂ ಮನೆಗೆ ಕಳಿಸ್ಬೇಕೇನೋ ಅನ್ನೋಂಥ ಪ್ರಶ್ನೆ ಉದ್ಭವ ಆಗ್ಯದ. ಇರಲಿ, ಒಳ್ಳೆ ಕೆಲಸ ಮಾಡಿದ್ದಾರೆ ಶಂಕರ್ ಅವರು, ಒಂದು ಹೊಸ ಚಿಂತನೆಗೆ ಹಾದಿ ಆಗ್ಯದ. ಆದರೆ ಗ್ಯಾರಂಟಿ ಯಾವುದು ಕೊಡಬೇಕು ಅನ್ನೋ ಸಹಿತ ಇವತ್ತು ಡಿಸೈಡ್ ಮಾಡೋ ಸಮಯ ಬಂದು ನನಗೆ ಅನಿಸ್ತದೆ. ಯಾಕಂದ್ರೆ ಸಾರ್ವಜನಿಕರ ದುಡ್ಡು ಸಾರ್ವಜನಿಕ ಅಭಿವೃದ್ಧಿ ಉಪಯೋಗ ಆಗಬೇಕಾಗ್ಯದ. ಅಭಿವೃದ್ಧಿ ಎಲ್ಲದಪ್ಪ ಅಂದ್ರೆ ಶಿಕ್ಷಣದಂತೂ ಆರೋಗ್ಯದಲ್ಲೇ ಮೇನ್. ಆಮೇಲೆ ದುಡ್ಡು ಊಟ ಮಾಡ್ತಾರೆ, ಉದ್ಯೋಗ ಸೃಷ್ಟಿ ಮಾಡೋದೆಲ್ಲ ಸರ್ಕಾರದ ಕೆಲಸ ಮಾಡಲಿ ಅಂತ ಹೇಳ್ತಾ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.